ಕರ್ತನಲ್ಲಿ ಪ್ರೀತಿಯುಳ್ಳಂತಹ ದೇವಜನರೇ, ನಿಮ್ಮೆಲ್ಲರನ್ನು ಕೂಡ ಯೇಸುವಿನ ಹೆಸರಲ್ಲಿ ನಾನು ವಂದಿಸ್ತೇನೆ. ಈ ಒಂದು ಆತ್ಮಿಕ ಬೆಳವಣಿಗೆ ಎಂಬಂತ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ನಾನು ಸ್ವಾಗತಿಸ್ತೇನೆ. ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ನಾವು ಆತ್ಮಿಕವಾಗಿ ಬೆಳೆಯುವುದರ ಕುರಿತಾಗಿ, ಆತ್ಮಿಕ ಬೆಳವಣಿಗೆಗಿರ್ತಕ್ಕಂತಹ ತಡೆಗಳ ಕುರಿತಾಗಿಯೂ, ಆತ್ಮಿಕ ಬೆಳವಣಿಗೆಯಲ್ಲಿ ನಮ್ಮ ಶಿಸ್ತಿನ ಕುರಿತಾಗಿಯೂ ನಾವು ಕಲಿತಾ ಬರ್ತಾ ಇದ್ದೀವಿ. ಕಳೆದ ವಾರದಲ್ಲಿ ಕೂಡ ನಾವು ಕೆಲವು ವಿಷಯಗಳನ್ನ ನಾವು ಕಲಿತ್ವಿ. ಈ ವಾರದಲ್ಲಿ ನಾವು ನೋಡ್ಲಿಕ್ಕಿರ್ತಕ್ಕಂತಹ ಒಂದು ವಿಚಾರ ಏನಂತ ಹೇಳಿದ್ರೆ, ನಾವು ಆತ್ಮಿಕ ಬೆಳವಣಿಗೆಗೆ ಶಿಸ್ತನ್ನು ಪಡಿಸಿಕೊಳ್ಳುವಂತೆ ನಾವು ನಮ್ಮಲ್ಲಿ ಅತಿ ಮುಖ್ಯವಾಗಿ ಗಮನಿಸಬೇಕಾದಂತಹ ಒಂದು ವಿಚಾರ ಏನಂತ ಹೇಳಿದ್ರೆ, ನಾವು ವಿವೇಚನೆಯುಳ್ಳವರಾಗಿರಬೇಕಾಗಿದೆ. ನಮ್ಮ ಶಿಸ್ತಿನಲ್ಲಿ ಈ ವಿವೇಚನೆ ನಮ್ಮನ್ನು ಸರಿಯಾದ ರೀತಿಯಲ್ಲಿ ಶಿಸ್ತುಪಡಿಸ್ತದೆ. ವಿವೇಚನೆ ಇಲ್ಲದೆ ಮಾಡುವಂಥ ಕಾರ್ಯಗಳಲ್ಲಿ ನಾವು ಅನೇಕ ಸಮಯ ನಾವು ನೊಂದಿದ್ದೇವೆ, ನಾವು ಗಾಯಗೊಂಡಿದ್ದೇವೆ, ನಾವು ಸೋತಿದ್ದೇವೆ, ನಾವು ಬಳಲಿದ್ದೇವೆ, ನಾವು ಕುಗ್ಗಿ ಹೋಗಿದ್ದೇವೆ. ಕಾರಣ ವಿವೇಚನೆ ಇಲ್ಲದೆ ಮಾಡಿದ ಕಾರ್ಯಗಳು, ವಿವೇಚನೆ ಇಲ್ಲದೆ ಮಾತನಾಡಿದ ಮಾತುಗಳು ಅನೇಕ ಸಮಯದಲ್ಲಿ ನಮ್ಮನ್ನು ಗಾಯಗೊಳಿಸಿದೆ, ಸೋಲಿಸಿದೆ. ಆದರೆ ಈಗ ನಾವು ವಿವೇಚನೆ ಕುರಿತಾಗಿ ಸ್ವಲ್ಪ ನಾವು ಈ ದಿನ ಕಲಿತುಕೊಳ್ಳೋಣ. ಕ್ರೈಸ್ತಿಯ ಜೀವಿತದಲ್ಲಿ ವಿವೇಚನೆ ಅತಿ ಮುಖ್ಯವಾಗಿ ಅವಶ್ಯಕತೆ ಇದೆ. ಇದನ್ನೇ ಯೇಸು ಕ್ರಿಸ್ತನು ಈ ಲೋಕದಲ್ಲಿದ್ದಾಗ ಮತ್ತಾಯನು ಬರೆದ ಸುವಾರ್ತೆ 10ನೇ ಅಧ್ಯಾಯದ 16ನೇ ವಚನದಲ್ಲಿ ಹೀಗೆ ಹೇಳ್ತಾರೆ, ನೋಡಿರಿ, ತೋಳಗಳ ನಡುವೆ ಕುರಿಗಳನ್ನು ಹೋಗಿಸಿದಂತೆ ನಾನು ನಿಮ್ಮನ್ನು ಕಳಿಸಿಕೊಡುತ್ತೇನೆ. ಆದುದರಿಂದ ಸರ್ಪಗಳಂತೆ ಜಾಣರು, ಪಾರಿವಾಳಗಳಂತೆ ನಿಷ್ಕಪಟಿಗಳು ಆಗಿರ್ರಿ ಎಂಬುದಾಗಿ. ಹಾಗಾದರೆ ಇಲ್ಲಿ ನಾವು ಹೋಗುವಾಗ ನಾವು ಪಾರಿವಾಳದಂತೆ ಹೆಂಗಿರ್ಬೇಕಂತೆ? ನಿಷ್ಕಪಟಿಗಳು, ಸರ್ಪದಂತೆ ಜಾಣರು, ಜ್ಞಾನಿಗಳು, ವಿವೇಚಿಸುವವರು, ನಿಷ್ಕಪಟಿಗಳು ಆಗಿರಬೇಕೆಂದು ಇಲ್ಲಿ ದೇವರು ಬಯಸುವವರಾಗಿದ್ದಾರೆ. ನಾವು ವಿವೇಚಿಸುವವರಾಗಬೇಕು. ಕೆಲವು ಉದಾಹರಣೆಗಳನ್ನ ಸತ್ಯವೇದದಿಂದ ನಾವು ತೆಗೆದುಕೊಳ್ಳೋಣ. 1ನೇ ಪೂರ್ವಕಾಲ ವೃತ್ತಾಂತ 12ನೇ ಅಧ್ಯಾಯ 32ನೇ ವಚನ. ಇಲ್ಲಿ ಇಸ್ಸಾಕಾರರಿಂದ 200 ಮಂದಿ ಮುಖ್ಯಸ್ಥರು, ಇವರು ಸಮಯೋಚಿತ ಜ್ಞಾನವುಳ್ಳವರಾಗಿ ಇಸ್ರಾಯೇಲ್ಯರು ಮಾಡತಕ್ಕದ್ದನ್ನು ಅರಿತವರು, ಇವರ ಸಹೋದರರೆಲ್ಲರೂ ಇವರ ಆಜ್ಞೆಗೆ ಒಳಗಾಗಿದ್ದರು. ದಾವೀದನು ತಾನು ಯುದ್ಧ ಮಾಡುವಂತಹ ಸಂದರ್ಭದಲ್ಲಿ ಇಸ್ರಾಯೇಲರಿಗೋಸ್ಕರ ಯುದ್ಧ ಮಾಡುವಾಗ ಆತನು ಸಮಯೋಚಿತವಾದಂತಹ ಜ್ಞಾನವನ್ನು ಅರಿತವನಾಗಿದ್ದ. ಹಾಗಿಂದ ಇಲ್ಲಿ ನೋಡ್ತೀವಿ, ಇಲ್ಲಿ 200 ಮಂದಿ ಮುಖ್ಯಸ್ಥರಿದ್ದಾರೆ. ಆ ಒಂದು ಸೈನ್ಯದಲ್ಲಿ 200 ಮಂದಿ ಮುಖ್ಯಸ್ಥರು, ಅದರಲ್ಲಿ ಇಸ್ಸಾಕಾರನಂತಹ ಕುಲದ ಆ ಒಂದು 200 ಮಂದಿ ಮುಖ್ಯಸ್ಥರಿದ್ದಾರೆ. ಇವರೆಲ್ಲರೂ ಸಮಯೋಚಿತವಾದಂತಹ ಜ್ಞಾನವುಳ್ಳವರಾಗಿದ್ರು. ವಿಸ್ಡಮ್ ಟು ಅಂಡರ್ಸ್ಟ್ಯಾಂಡ್ ದ ಟೈಮ್ಸ್, ಎಲ್ಲ ಸಮಯಗಳನ್ನ ಅವರು ಅರ್ಥ ಮಾಡಿಕೊಳ್ಳುವಂತಹ, ಗ್ರಹಿಸಿಕೊಳ್ಳುವಂತಹ ಜ್ಞಾನವುಳ್ಳವರಾಗಿದ್ದರು. ಸಮಯೋಚಿತವಾದ ಜ್ಞಾನ ಇವತ್ತು ಕ್ರೈಸ್ತರಲ್ಲಿ, ದೇವ ಮಕ್ಕಳಲ್ಲಿ ಇದು ಅವಶ್ಯಕತೆ ಇದೆ. ನಾವು ಶಿಸ್ತುಪಡಿಸಿಕೊಳ್ಳುವುದಕ್ಕೆ ಇದು ಅತಿ ಅವಶ್ಯಕವಾಗಿದೆ, ಸಮಯೋಚಿತವಾದಂತಹ ಜ್ಞಾನ. ಹಾಗಿದ್ದರಿಂದ ಪ್ರಿಯರೇ, ಈ ವಿಚಾರಕ್ಕೆ ನಮ್ಮನ್ನು ಒಪ್ಪಿಸಿಕೊಡಬೇಕಾಗಿದೆ. ಹಾಗೆ ನಾವು ನೋಡೋದಾದ್ರೆ ಇನ್ನೂ ಅನೇಕ ವಿಚಾರಗಳನ್ನ ನಾವು ನೋಡಲಿಕ್ಕೆ ಸಾಧ್ಯ. ಈ ಒಂದು ವಿವೇಚನೆ ಯಾಕೆ ಬೇಕಂತ ಹೇಳಿದ್ರೆ, ಮೊದಲನೇದಾಗಿ ನಾನೀಗ ತಾನು ಹೇಳಿದಾಗೆ ನಮ್ಮ ಸಮಯಗಳನ್ನ, ನಮ್ಮ ಜೀವನದಲ್ಲಿ ಬರುವಂಥ ಅನೇಕ ರೀತಿಯಾದ ಸಮಯಗಳು, ಕಾಲಗಳು, ಪರಿಸ್ಥಿತಿಗಳನ್ನ ಅರ್ಥ ಮಾಡಿಕೊಳ್ಳುವುದಕ್ಕೆ ನಮಗೆ ಮೊದಲನೇದಾಗಿ ವಿವೇಚನೆ ಬೇಕಾಗಿದೆ. ಕೊರೋನಾ ಬಂದಂಥ ಸಮಯದಲ್ಲಿ ಅನೇಕರು ವಿವೇಚಿಸದೆ ಮಾಸ್ಕ್ ಹಾಕ್ಕೊಂಡ್ವಿ, ಏನೆಲ್ಲ ಮಾಡಿದ್ವಿ, ಏನೆಲ್ಲ ಸಮಸ್ಯೆಗಳು ಬಂತು, ಏನೆಲ್ಲ ಕಾರ್ಯಗಳಾಯಿತು. ಮತ್ತು ಬೂಸ್ಟರ್ಗಳೆಲ್ಲ ಇಂಜೆಕ್ಷನ್ಸ್ ಎಲ್ಲ ಹಾಕಿಸ್ಕೊಂಡ್ರು, ಅದರಲ್ಲಿ ಅನೇಕರು ಸತ್ತರು. ಎಷ್ಟೋ ಜನ ವಿವೇಚಿಸಲಿಕ್ಕೆ ಆಗಲಿಲ್ಲ. ಕೆಲವರು ವಿವೇಚಿಸಿದ್ದನ್ನ ನಾವು ಕಾಣ್ತೀವಿ, ಕೆಲವರು ವಿವೇಚಿಸದೆ ಮಾಡಿದ ಕಾರ್ಯಗಳನ್ನು ನಾವು ಕಾಣ್ತೇವೆ. ಸೊ ಹಾಗಿದ್ರೆ ನಾವು ಸಮಯಗಳನ್ನು ವಿವೇಚಿಸುವಂಥವರಾಗಬೇಕಾಗಿದೆ. ಎರಡನೇದಾಗಿ ನಮಗೆ ವಿವೇಚನೆ ಯಾಕೆ ಬೇಕಂತ ಹೇಳಿದ್ರೆ, ನಮಗೆ ಬರುವ ಕನಸುಗಳನ್ನು ನಾವು ವಿವೇಚಿಸಬೇಕು. ಸಾಧಾರಣವಾಗಿ ದೇವರು ನಮ್ಮನ್ನು ಕೆಲವು ಪರಿಸ್ಥಿತಿಗಳ ಮೂಲಕ ಸರಿಪಡಿಸ್ತಾರೆ. ಕೆಲವು ಸಮಯ ದೇವರು ನಮ್ಮನ್ನು ಕನಸುಗಳ ಮೂಲಕ, ಯಾವುದೋ ಒಂದು ಕನಸನ್ನು ಕೊಟ್ಟು ಅದರ ಮೂಲಕ ನಮ್ಮನ್ನು ಶಿಸ್ತುಪಡಿಸ್ತಾರೆ. ಹೀಗೆ ಮಾಡು, ಹೀಗೆ ಅಂತ. ನಾವು ನೋಡೋದಾದರೆ ಕೆಲವು ಶಿಸ್ತುಪಡಿಸಲ್ಪಟ್ಟಂತಹ ರಾಜರು ಬೈಬಲ್ನಲ್ಲಿದ್ದಾರೆ. ನೆಬೂಕದ್ನೆಚ್ಚರ ರಾಜ, ಮತ್ತು ಫರೋಹ ರಾಜ, ಈಗ ಅನೇಕ ರಾಜರು, ಅರಸರುಗಳು. ಈ ಅರಸರುಗಳನ್ನ, ಅನ್ಯ ದೇಶದ ಅರಸರುಗಳನ್ನ ದೇವರು ಶಿಸ್ತುಪಡಿಸುವಾಗ ಅವರಿಗೆ ಕನಸುಗಳನ್ನ ಕೊಟ್ಟು ಶಿಸ್ತುಪಡಿಸುವುದನ್ನು ಕಾಣ್ತೇವೆ. ಆದರೆ ಅವ್ರಿಗೆ ಕನಸು ಬಂದಿದೆ, ಆದರೆ ಅದರ ಅರ್ಥ ಗೊತ್ತಿಲ್ಲ. ಈಗ ಉದಾಹರಣೆಗೆ ನಾವು ನೋಡೋದಾದ್ರೆ ಆದಿಕಾಂಡ 21ನೇ ಅಧ್ಯಾಯ 25ನೇ ವಚನದಲ್ಲಿ ನೋಡ್ತೀವಿ, ಕನಸು ಬಂದಿದೆ, ಆದರೆ ಅದರ ಅರ್ಥವನ್ನು ಹೇಳೋರು ಯಾರೂ ಇಲ್ಲ, ಅರ್ಥ ಹೇಳಲಿಕ್ಕೆ ಯಾರಿಲ್ಲ.
ಆದಿಕಾಂಡ 41:25 ಅದನ್ನು ನಾವು ತೆಗೆದುಕೊಂಡು ಓದೋಣ. ಆದಿಕಾಂಡ 41:25 ವಚನ. ಯೋಸೇಫನು ಫರೋಹನಿಗೆ, ತಾವು ಕಂಡ 2 ಕನಸುಗಳು ಒಂದೇ ವಿಷಯವಾದವುಗಳು. ದೇವರು ತಾನು ಬೇಕೆಂದಿರುವುದನ್ನು ಇವುಗಳ ಮೂಲಕ ತಮಗೆ ತಿಳಿಸಿದ್ದಾನೆ. 2 ಕನಸುಗಳನ್ನ ಅವ್ರಿಗೆ ವಿವರಿಸಲಾಗಿದೆ. 2 ಕನಸುಗಳ ಅರ್ಥವನ್ನ ಇಲ್ಲಿ ಯೋಸೇಫನಿಗೆ ಅದನ್ನು ತಿಳಿಪಡಿಸಲಾಗಿದೆ. ನೋಡಿದ್ರ, ಒಬ್ಬ ಕನಸಿನ ಅರ್ಥವನ್ನ ಹೇಳುವವನಾಗಿದ್ದರಿಂದ ಆ ದೇಶವೇ ಉಳಿತು. ಆ ದೇಶದಲ್ಲಿರ್ತಕ್ಕಂಥ ಅಕ್ಕಪಕ್ಕದ ದೇಶಗಳು ಉಳಿತು. ಐಗುಪ್ತ ದೇಶ ಸಮೃದ್ಧಿಯಾದ ದೇಶವಾಯಿತು. ಹಾಗಿದ್ರೆ ಪ್ರಿಯರೇ, ಈಗ ನಮಗೆ ಕನಸಿನ ಅರ್ಥವನ್ನ ಹೇಳುವಂತೆ ನಮಗೆ ವಿವೇಚಿಸುವಂತಹ ಜ್ಞಾನ ಬೇಕಿದೆ. ವಿವೇಚಿಸುವಂತಹ ವರ ನಮಗೆ ಅವಶ್ಯಕತೆ ಇದೆ. ಹಾಗೆ ನಾವು ಮುಂದೆ ನೋಡೋದಾದ್ರೆ, ದಾನಿಯೇಲ ಆ ರಾಜನ ಸನ್ನಿಧಿಗೆ ಹೋದಾಗ ಯಾರು ಕೂಡ ರಾಜನಿಗೆ ಬಂದಂಥ ಕನಸನ್ನು ಹೇಳಲಿಕ್ಕೆ ರೆಡಿ ಇಲ್ಲ. ಕನಸನ್ನು ಹೇಳ್ಬೇಕು, ಅದರ ಅರ್ಥವನ್ನು ಸಹ ಹೇಳಬೇಕು. ಆದರೆ ದಾನಿಯೇಲನು ಆತ ಹೇಳ್ತಾನೆ, ರಾಜನ ಕನಸನ್ನು ಹೇಳಿ ಅದರ ಅರ್ಥವನ್ನೂ ಕೂಡ ತಿಳಿಸಿ ಆ ಮಹಿಮೆನ ದೇವರಿಗೆ ಸಲ್ಲಿಸ್ತಾನೆ. ಮನುಷ್ಯನ ಕೈಲಿ ಇದಾಗಲ್ಲ, ಆದರೆ ಒಬ್ಬ ದೇವನಿದ್ದಾನೆ, ರಹಸ್ಯವನ್ನು ತಿಳಿಯಪಡಿಸುವ ದೇವರು, ಆತನ್ನು ತಿಳಿಯಪಡಿಸ್ತಾನೆ ಎಂಬುದಾಗಿ ದಾನಿಯೇಲ ಹೇಳುವುದನ್ನು ನಾವು ಕಾಣಲಿಕ್ಕೆ ಸಾಧ್ಯ. ಯಾಕೆ ನಮಗೆ ವಿವೇಚನೆ? ಯಾಕಂದರೆ ನಮ್ಮನ್ನು ಶಿಸ್ತುಪಡಿಸಿಕೊಳ್ಳುವುದಕ್ಕೋಸ್ಕರ. ಹಾಗೆ ದೇವರು ಹೇಗೆ ಶಿಸ್ತುಪಡಿಸ್ತಾರಂತೆ? ಪರಿಸ್ಥಿತಿಗಳ ಮೂಲಕ, ಕೆಲವು ಸಮಯಗಳ ಮೂಲಕ, ಎರಡನೇದಾಗಿ ನಮ್ಮ ಕನಸುಗಳ ಮೂಲಕ, ಮೂರನೇದಾಗಿ ಕೆಲವೊಮ್ಮೆ ಏನಾಗುತ್ತೆ, ಯಾಕೆ ನಮಗೆ ಈ ಒಂದು ವಿವೇಚನೆ ಬೇಕು ಅಂತ ಹೇಳಿ ನಾವು ನೋಡುವಾಗ, ಕೆಲವು ಪರಿಸ್ಥಿತಿಗಳನ್ನ, ಕೆಲವು ಹೇಗೆ ಹೇಳೋದು, ಕಾರ್ಯಗಳು ಬಂದಾಗ ಕೆಲವು ಜನಗಳು ಬಂದು ಅವರಿಗೆ ನ್ಯಾಯ ದೊರಕಿಸ್ಲಿಕ್ಕೆ ಹೇಳ್ತಾರೆ. ನ್ಯಾಯ ದೊರಕಿಸ್ಕೊಡ್ಬೇಕಾಗಿದೆ. ಕೆಲವು ಮಾತುಕತೆಗಳು, ಕೆಲವು ಜಗಳಗಳು, ಕೆಲವು ಒಡೆದಾಟಗಳು, ತೀರಿಸಲಿಕ್ಕಾಗದಂತಹ ಸಮಸ್ಯೆಗಳು, ಅಂಥ ಸಮಸ್ಯೆಗಳ ಮಧ್ಯದಲ್ಲಿ ಅವರಿಗೆ ನಾವು ಸರಿಯಾದಂತಹ ಸಲಹೆಯನ್ನು ಹೇಳಬೇಕಾಗಿದೆ. ಸರಿಯಾದ ರೀತಿಯಲ್ಲಿ ಅವರಿಗೆ ಉತ್ತರ ಕೊಡಬೇಕಾಗಿದೆ. ಕೆಲವೊಮ್ಮೆ ಗಂಡ ಹೆಂಡತಿಯ ಮಧ್ಯದಲ್ಲಿ, ಕುಟುಂಬಗಳ ಮಧ್ಯದಲ್ಲಿ ಇರ್ತಕ್ಕಂಥ ಜಗಳಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಏನೋ ಒಂದು ಮಾತನ್ನು ಹೇಳೋದಕ್ಕೆ ಹೋಗ್ತಾರೆ, ಅದನ್ನು ಸರಿಪಡಿಸ್ಲಿಕ್ಕೆ ಅಂತ ಹೋದಾಗ ಆ ಕುಟುಂಬ ಒಡೆದು ಹೋಗಿರೋದಿದೆ. ಹಾಗಿದ್ರೆ ಈಗ ಎಷ್ಟೋ ಕುಟುಂಬಗಳು ಒಡೆದೋಗ್ತಾ ಇರೋದಕ್ಕೆ ಒಂದು ಕಾರಣ ಏನಂದ್ರೆ, ಅವರಿಗೆ ಸರಿಯಾದ ಸಲಹೆ ಸಿಗದೇ ಇರುವುದೇ ಕಾರಣ. ಜ್ಞಾನದಿಂದ ಬರುವ ಸಲಹೆ ಅಥವಾ ವಿವೇಚನೆಯಿಂದ ಬರುವ ಸಲಹೆ ಅವರಿಗೆ ಅವಶ್ಯಕತೆ ಇದೆ. ಇದನ್ನ ನಾವು 1ನೇ ಅರಸು 3ನೇ ಅಧ್ಯಾಯ 9ರಿಂದ 12ನೇ ವಚನದಲ್ಲಿ ನಾವು ನೋಡ್ತೇವೆ. ಅಲ್ಲಿ ಸೊಲೊಮನ್ ರಾಜನು ಆತನ ಬಳಿಗೆ ಬಂದಂಥ ಆ 2 ಸ್ತ್ರೀಯರಿಗೆ ಸರಿಯಾದಂತಹ ಜ್ಞಾನವುಳ್ಳಂತಹ ಮಾತನ್ನು ಆತ ಹೇಳ್ತಾನೆ. ಸರಿಯಾದ ಜ್ಞಾನವುಳ್ಳ ಮಾತನ್ನು ಆತ ತಿಳಿಸ್ತಾನೆ. ಯಾಕೆ ಜ್ಞಾನದ ಮಾತನ್ನು ತಿಳಿಸ್ತಾ ಅಂತ ಹೇಳಿದ್ರೆ, ಆತ ದೇವರಿಂದ ಜ್ಞಾನವನ್ನು ಹೊಂದಿಕೊಂಡಿದ್ದ. ದೇವರ ಹತ್ರ ಆತ ಕೇಳ್ದ. ಆ 1ನೇ ಅರಸು 3ನೇ ಅಧ್ಯಾಯ 9ನೇ ವಚನದಿಂದ 12ನೇ ವಚನದವರೆಗೂ ನಾವು ಓದೋಣ. ಆತನು ಅವನಿಗೆ, ನೀನು ನಿನಗೋಸ್ಕರ ದೀರ್ಘಾಯುಷ್ಯವನ್ನಾಗಲಿ, ಐಶ್ವರ್ಯವನ್ನಾಗಲಿ, ವೈರಿಗಳ ಪ್ರಾಣವನ್ನಾಗಲಿ ಕೇಳಿಕೊಳ್ಳದೆ ನ್ಯಾಯ ನಿರ್ಣಯಿಸುವುದಕ್ಕೋಸ್ಕರ ವಿವೇಕವನ್ನು ಬೇಡಿಕೊಂಡದ್ದರಿಂದ ನಿನ್ನ ಬಿನ್ನಹವನ್ನು ನೆರವೇರಿಸಿದ್ದೇನೆ. ನೋಡು, ನಿನಗೆ ಜ್ಞಾನವನ್ನು ವಿವೇಕವನ್ನು ಅನುಗ್ರಹಿಸಿದ್ದೇನೆ. ನಿನ್ನಂಥ ಜ್ಞಾನಿಯು ಮುಂಚೆ ಇರಲಿಲ್ಲ, ಮುಂದೆಯೂ ಇರುವುದಿಲ್ಲ. ಇದಲ್ಲದೆ ನೀನು ಕೇಳಿದಂಥದ್ದನ್ನು ನಿನಗೆ ಅನುಗ್ರಹಿಸಿದ್ದೇನೆ. ನಿನ್ನ ಜೀವಮಾನದಲ್ಲೆಲ್ಲ ಐಶ್ವರ್ಯದಲ್ಲಿಯೂ ಘನದಲ್ಲಿಯೂ ನಿನಗೆ ಸಮಾನನಾದ ಅರಸನು ಇನ್ನೊಬ್ಬನಿರುವುದಿಲ್ಲ. ಸೊಲೊಮನ ಕೇಳೋದನ್ನು ಕೇಳ್ದ, ಉತ್ತಮವಾದದನ್ನೇ ಕೇಳ್ದ. ಆತ ತನ್ನ ಜ್ಞಾನೋಕ್ತಿಯಲ್ಲೂ ಕೂಡ ಇದನ್ನು ಬರಿತಾನೆ. ಜ್ಞಾನವೆಂಬಾಕೆಯ ಬಲಗೈಯಲ್ಲಿ ಐಶ್ವರ್ಯವು, ಎಡಗೈಯಲ್ಲಿ ದೀರ್ಘಾಯುಷ್ಯು ಎಂಬುದಾಗಿ. ಹಾಗಿದ್ರೆ ಪ್ರಿಯರೇ, ಆತ ಜ್ಞಾನವನ್ನು ಕೇಳ್ಕೊಂಡಿದ್ದಾನೆ, ವಿವೇಕವನ್ನು ಕೇಳ್ಕೊಂಡಿದ್ದಾನೆ. ಜನಗಳನ್ನು ನಡೆಸುವ ಜ್ಞಾನ, ಅವ್ರನ್ನ ಸರಿಯಾದ ಮಾರ್ಗದಲ್ಲಿ ನಡೆಸುವುದಕ್ಕೆ ಬೇಕಾದಂತಹ ಜ್ಞಾನ, ಈ ಜ್ಞಾನವನ್ನು ಪಡ್ಕೊಂಡಿದ್ರಿಂದ ಈ ಸೊಲೊಮನನು ಎಲ್ಲವನ್ನ ಪಡ್ಕೊಂಡಿದ್ದಾನೆ. ಹಾಗಿದ್ರೆ ಪ್ರಿಯರೇ, ಈ ದಿವಸ ಎಲ್ಲ ಕ್ರೈಸ್ತ ಜನರಿಗೂ, ದೇವ ಜನರಿಗೂ ಬೇಕಿರ್ತಕ್ಕಂಥ ಒಂದು ಮುಖ್ಯವಾದ ವಿಷಯ, ನಾವು ಜ್ಞಾನವನ್ನು ಹೊಂದಿದವರಾಗಿ ಅಥವಾ ವಿವೇಚನೆ ಉಳ್ಳವರಾಗಿ ನಾವು ನಡ್ಕೊಳ್ಳಬೇಕಾದದ್ದು ತುಂಬ ಮುಖ್ಯ. ವಿವೇಚನೆ ಇದು ಅವಶ್ಯಕತೆ ಇದೆ. ಯಾಕೆ ವಿವೇಚನೆ? ಜನಗಳನ್ನು ಸರಿಯಾದ ರೀತಿಯಲ್ಲಿ ನಡೆಸುವುದಕ್ಕೆ. ಯಾಕೆ ವಿವೇಚನೆ? ನಮ್ಮ ಕುಟುಂಬಗಳನ್ನ ಸರಿಯಾದ ರೀತಿಯಲ್ಲಿ ನಡೆಸಲಿಕ್ಕೆ. ಯಾಕೆ ವಿವೇಚನೆ? ನಮ್ಮ ಸೇವೆಗಳನ್ನ ಸರಿಯಾದ ರೀತಿಯಲ್ಲಿ ಮಾಡುವುದಕ್ಕೆ. ಯಾಕೆ ವಿವೇಚನೆ? ನಾವು ಕೆಲಸ ಮಾಡುವ ಜಾಗದಲ್ಲಿ ನಾವು ಶಿಸ್ತುಳ್ಳವರಾಗಿ ನಡೆಯಲ್ಪಡಬೇಕು. ಅಲ್ಲಿ ದೇವರ ನಾಮ ಮಹಿಮೆ ಹೊಂದಬೇಕಲ್ಲ, ಅದಕ್ಕೆ ವಿವೇಚನೆ. ಹಾಗಿದ್ರೆ ಈ ವಿವೇಚನೆ ನಮಗೂ ಬೇಕಲ್ಲ. ಈ ಸೊಲೊಮನ ಪ್ರಾರ್ಥನೆ ಮಾಡಿದಾಗ ನಾವು ಪ್ರಾರ್ಥನೆ ಮಾಡಿ ಹೊಂದಿಕೊಳ್ಳೋಣವೋ? ಹಾಗೆ ನಾವು ನೋಡೋದಾದ್ರೆ ಮುಂದಿನದಾಗಿ ಈ ವಿವೇಚನೆಯನ್ನ, ಈ ಒಂದು ಜ್ಞಾನವನ್ನ ಯಾಕೊಬ್ಬ ಕೇಳಿ ಪಡ್ಕೊಳ್ರಿ ಎಂಬುದಾಗಿ ಆತ ಹೇಳ್ತಾನೆ.
ಯಾಕೋಬ 1ನೇ ಅಧ್ಯಾಯದ 5ನೇ ವಚನ, ನಿಮ್ಮಲ್ಲಿ ಯಾವನಿಗಾದರೂ ಜ್ಞಾನ ಕಡಿಮೆ ಆಗಿದ್ದರೆ ಅವನು ದೇವರನ್ನ ಕೇಳಿಕೊಳ್ಳಲಿ, ಅದು ಅವನಿಗೆ ದೊರಕುವುದು. ದೇವರು ಅಂಗಿಸದೆ ಎಲ್ಲರಿಗೂ ಉದಾರ ಮನಸ್ಸಿನಿಂದ ಕೊಡುವವನಾಗಿದ್ದಾನೆ. ಇಲ್ಲಿ ಜ್ಞಾನ ಯಾಕೆ? ಇದೇ ಯಾಕೋಬ 1ನೇ ಅಧ್ಯಾಯದ 1ನೇ ವಚನದಿಂದ ನಾವು ನೋಡ್ತೇವೆ. ಈ ಯಾಕೋಬ ಪ್ರಾರಂಭ ಮಾಡುವಾಗಲೇ ಆತ ಹೇಳ್ತಾನೆ, ನೀವು ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದಿರುವಾಗ ಅದನ್ನು ಕೇವಲ ಆನಂದಕರವಾದದೆಂದು ಎಣಿಸಿರಿ. ಆಗ ನೀವು ತಾಳ್ಮೆ ಉಳ್ಳವರಾಗಿರ್ತೀರಿ. ತಾಳ್ಮೆ ಸಿದ್ಧಿಗೆ ಬರಲಿ. ಈ ತಾಳ್ಮೆ ಸಿದ್ಧಿಗೆ ಬಂದ ನಂತರ ನೀವು ಏನು ಕಡಿಮೆ ಇಲ್ಲದವರು, ಸರ್ವ ಸುಗುಣವುಳ್ಳವರು, ಶಿಕ್ಷಿತರು ಆಗಿ ನೀವು ಮಾರ್ಪಡ್ತೀರಿ ಎಂಬುದಾಗಿ ಇಲ್ಲಿ ಯಾಕೋಬ ಹೇಳುವುದನ್ನು ನಾವು ಕಾಣ್ತೇವೆ. ಹಾಗಿದ್ರೆ ಪ್ರಿಯರೇ, ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾದ ಒಂದು ವಿಷಯ, ನಮಗೆ ಜ್ಞಾನ ಯಾಕೆ? ನಾವು ಕಷ್ಟಗಳನ್ನ ಸಹಿಸಿಕೊಳ್ಳುವುದಕ್ಕೆ ಜ್ಞಾನ ಬೇಕಾಗಿದೆ. ಇಲ್ಲದೆ ಹೋದರೆ ನಾವು ದೇವರನ್ನ ದೂಷಿಸ್ಬಿಡ್ತೀವಿ. ಇಲ್ದಿದ್ರೆ ಆ ಕಷ್ಟದ ಸಮಯದಲ್ಲಿ, ಹಿಂಸೆಯ ಸಮಯದಲ್ಲಿ, ಈಗ ಲೋಕದಲ್ಲಿ ಅನೇಕರು ನೇಣಾಕೊಳ್ತಿದ್ದಾರೆ, ವಿಷ ತೆಗೆದುಕೊಳ್ತಾ ಇದ್ದಾರೆ, ಊರು ಬಿಟ್ಟು ಓಡೋಗ್ತಿದ್ದಾರೆ. ಕಾರಣ ಏನಂದರೆ ಅವರು ಆ ಕಷ್ಟ ಬಂದಾಗ ಅದನ್ನ ಸಹಿಸ್ಕೊಳ್ಳೋಕೆ ಅವ್ರು ರೆಡಿ ಇಲ್ಲ, ಅವ್ರು ಸಿದ್ಧರಿಲ್ಲ. ಆದರೆ ದೇವರ ಆತ್ಮನ ಇವತ್ತು ಸಭೆಗೆ ಹೇಳ್ತಿದ್ದಾನೆ, ದೇವ ಜನರಾಗಿರ್ತಕ್ಕಂಥ ನಮ್ಮೊಬ್ಬೊಬ್ಬರಿಗೆ ಹೇಳ್ತಿದ್ದಾನೆ. ಏನಂತ ಹೇಳಿದ್ರೆ, ನಾವು ಜ್ಞಾನ ಉಳ್ಳವರಾಗಿರಬೇಕು, ನಾವು ವಿವೇಚನೆ ಉಳ್ಳವರಾಗಿರಬೇಕು. ಯಾಕೆ ವಿವೇಚನೆ? ನಮ್ಮ ಪರಿಸ್ಥಿತಿಗಳು, ನಮ್ಮ ಜೀವನದಲ್ಲಿ ಬರುವಂಥ ಕಷ್ಟಗಳನ್ನು ಎದುರಿಸಲಿಕ್ಕೆ ನಮಗೆ ವಿವೇಚನೆ ಬೇಕು, ಜ್ಞಾನ ಬೇಕು. ಈ ಜ್ಞಾನವನ್ನು ಕೇಳ್ಕೊಳ್ಳುವುದಕ್ಕಾಗಿ ಆತ ಹೇಳ್ತಿದ್ದಾನೆ. ಯಾವ ರೀತಿ ಕೇಳ್ಕೊಳ್ಬೇಕಂತೆ? ಸಂದೇಹ ಪಡದೆ ಕೇಳ್ಕೊಳ್ಬೇಕಂತೆ, ನಂಬಿಕೆಯಿಂದ ಕೇಳ್ಕೊಳ್ಬೇಕಂತೆ. ಸಂದೇಹ ಪಡುವವನು ಹೇಗಿರ್ತಾನಂತೆ? ಆತ ಒಂದು ಆಲೆಯಂತೆ, ಸಮುದ್ರದ ತೀರದಲ್ಲಿರ್ತಕ್ಕಂಥ ಒಂದು ಆಲೆ ಅಂತೆ. ಆಲೆ ಬಂದು ಒಂದು ಕಡೆ ನಿಲ್ಲುತ್ತಾ ಅಂದ್ರೆ ಇಲ್ಲ, ಅದು ಹೋಗುತ್ತೆ ಬರುತ್ತೆ, ಹೋಗುತ್ತೆ ಬರುತ್ತೆ. ಹಾಗೆಯೇ ಸಂದೇಹ ಪಡುವವನು ದೇವರ ಬಳಿ ಏನಾದರೂ ಕೇಳಿದ್ರೆ ಆತ ಹೊಂದುತ್ತೇನೆ ಅಂತ ಹೇಳಿ ನೆನೆಸದಿರಲಿ ಎಂಬುದಾಗಿ ಯಾಕೋಬ ಬರೆದಿರುವುದನ್ನು ನಾವು ಕಾಣ್ತೇವೆ. ಹಾಗಿದ್ರೆ ಪ್ರೇರಣೆ, ಇಲ್ಲಿ ನಾವು ಯಾವುದಕ್ಕಾಗಿ ಪ್ರಾರ್ಥಿಸ್ಬೇಕಂತೆ? ವಿವೇಚನೆಗಾಗಿ ಪ್ರಾರ್ಥಿಸ್ಬೇಕಂತ ಹೇಳಿ ಯಾಕೋಬ ನಮಗೆ ಸುಂದರವಾಗಿ ಹೇಳ್ತಿದ್ದಾನೆ. ವಿವೇಚನೆ ಅಥವಾ ಜ್ಞಾನ, ವಿವೇಚನೆ ಇದೆಲ್ಲ ನಮಗೆ ತುಂಬ ಅವಶ್ಯಕವಾದಂತಹ ಒಂದು ವಿಷಯ. ಹಾಗೆಯೇ ಯಾಕೆ ನಮಗೆ ವಿವೇಚನೆ, ಯಾಕೆ ನಮಗೆ ಜ್ಞಾನ ಬೇಕು? ಯಾಕಂತ ಹೇಳಿದ್ರೆ, ಈ ಲೋಕದಲ್ಲಿ ಅನೇಕರು ಅಂದುಕೊಂಡಿದ್ದಾರೆ ನನಗೆ ಇರತಕ್ಕಂಥ ಈ ಪುಸ್ತಕದ ಜ್ಞಾನ, ಇಲ್ಲಿರ್ತಕ್ಕಂತಹ ವಿಜ್ಞಾನದ ಜ್ಞಾನ ಇದೇ ದೊಡ್ಡ ಜ್ಞಾನ ಅಂತ ಅಂದ್ಕೊಂಡಿದ್ದಾರೆ. ಆದರೆ 1ನೇ ಕೊರಿಂಥ 1ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ, ಪೌಲ ಹೇಳ್ತಾನೆ, ಈ ಲೋಕದ ಜ್ಞಾನವೇ ಅಲ್ಲ ಎಂಬುದಾಗಿ ಅದನ್ನು ಅಸಡ್ಡೆ ಮಾಡುವುದಕ್ಕೋಸ್ಕರ ದೇವರು ತನ್ನ ಮಗನಾದ ಯೇಸುವನ್ನು ಜ್ಞಾನವಾಗಿ ಈ ಲೋಕಕ್ಕೆ ಕಳುಹಿಸಿಕೊಟ್ಟಿದ್ದಾನೆ. ಆತನು ಶಿಲುಬೆಯಲ್ಲಿ ಸತ್ತನು, ಅದೇ ಆ ಯೇಸು ಕ್ರಿಸ್ತನು ಸತ್ತ ವಿಚಾರವನ್ನು ನಾವು ಅರಿತುಕೊಳ್ಳುವಾಗ ಅದು ಜ್ಞಾನವಾಗಿದೆ. ಏನೂ ಓದದೇ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಯೇಸು ಕ್ರಿಸ್ತನ ಅರಿತುಕೊಳ್ಳುವುದಾದರೆ ಆತನು ದೇವರ ಮುಂದೆ ಜ್ಞಾನಿಯಾಗಿ ಕಾಣಿಸ್ಕೊಳ್ತಾನೆ. ಎಲ್ಲವನ್ನ ಲೋಕದಲ್ಲಿರ್ತಕ್ಕಂಥ ಅನೇಕ ವಿಚಾರಗಳನ್ನ ಕಲಿತವನಾಗಿದ್ರೂ ಸಹ ದೇವರ ಮುಂದೆ ಆತ ಯೇಸುವನ್ನು ನಂಬದೇ ಇರುವುದಾದರೆ ಆತ ಅಜ್ಞಾನಿಯಂತೆಯೇ ಕಾಣಿಸ್ಕೊಳ್ತಾನೆ. ಹಾಗಿದ್ರೆ ನಾವು ಜ್ಞಾನವಂತರಾಗಬೇಕಂದ್ರೆ ಮೊದಲನೇದಾಗಿ ನಾವು ಕ್ರಿಸ್ತನ ಶಿಲುಬೆಯನ್ನು ನಾವು ನಂಬುವವರಾಗಬೇಕು. ಅದನ್ನೇ ಪೌಲನು 1ನೇ ಕೊರಿಂಥ 1ನೇ ಅಧ್ಯಾಯದಲ್ಲಿ ಆತ ಹೇಳ್ತಾನೆ. ಶಿಲುಬೆ ಕುರಿತಾದಂತಹ ವಿಷಯ ಈ ಲೋಕದಲ್ಲಿರ್ತಕ್ಕಂಥ ಜನಗಳಿಗೆ ಅದು ಹುಚ್ಚು ಮಾತು, ರಕ್ಷಣೆ ಮಾರ್ಗದಲ್ಲಿರ್ತಕ್ಕಂಥ ನಮಗಾದರೂ ಅದು ದೇವರ ಶಕ್ತಿಯಾಗಿದೆ. ಹಾಗಿದ್ರೆ ಈ ಜ್ಞಾನ ನಮಗೆ ಬೇಕಾಗಿದೆ. ಹಾಗೆ ನಮಗೆ ಜ್ಞಾನ ಯಾಕೆ ಬೇಕು? ನಮಗೆ ಯಾಕೆ ಈ ವಿವೇಚನೆ ಬೇಕು? ಯಾಕಂತ ಹೇಳಿದ್ರೆ, ಸಭೆಯ ಒಳಗಡೆ ಪೌಲ ತುಂಬ ಚೆನ್ನಾಗಿ ಹೇಳಿದ್ದಾನೆ. ನಾನು ಹೋದ ನಂತರ ಕೆಲವು ತೋಳಗಳು ಬರ್ತವೆ. ಸಭೆಯೊಳಗಡೆ ತಪ್ಪಾದ ಬೋಧನೆಗಳು ಬರುವ ಸಾಧ್ಯತೆ ಇದೆ. ದೇವಜನಗಳ ಮಧ್ಯದಲ್ಲಿ ತಪ್ಪಾದ ಬೋಧನೆಗಳು, ಸುಳ್ಳಾದ ಅಪೋಸ್ತಲರು, ಸುಳ್ಳಾದ ಪ್ರವಾದಿಗಳು, ಸುಳ್ಳಾದಂತಹ ಸವಾರ್ಥಿಕರು ತಪ್ಪಾದ ಬೋಧನೆಗಳನ್ನ, ಬೈಬಲ್ಗೆ ಹೋಲಿಕೆಯಾಗದಂತಹ ಬೋಧನೆಗಳನ್ನ ತರುವಂಥವರು ಅನೇಕರಿದ್ದಾರೆ. ಈ ತಪ್ಪಾದಂಥ ಬೋಧಕರುಗಳನ್ನ ನಾವು ವಿವೇಚಿಸಬೇಕಂದ್ರೆ ನಮಗೆ ಆ ವಿವೇಚನೆ ಬೇಕಾಗಿದೆ. ಅದನ್ನೇ ನಾವು ಪ್ರಾರಂಭದಲ್ಲಿ ಹೇಳಿದಂತಹ ಒಂದು ವಚನ, ಮತ್ತಾಯ ಬರೆದ ಸುವಾರ್ತೆ 10ನೇ ಅಧ್ಯಾಯ 16ನೇ ವಚನದಲ್ಲಿ, ತೋಳಗಳ ನಡುವೆ ಕುರಿಗಳಂತೆ ನಿಮ್ಮನ್ನು ಕಳಿಸ್ತಾ ಇದ್ದೀನಿ, ಎಚ್ಚರಿಕೆ ಆಗಿರ್ರಿ. ಹಾಗೆ ಮತ್ತಾಯ ಬರೆದ ಸುವಾರ್ತೆ 7ನೇ ಅಧ್ಯಾಯದಲ್ಲಿ ಕೂಡ ನಾವು ನೋಡ್ತೀವಿ, ಅಲ್ಲಿ ತುಂಬ ಸುಂದರವಾಗಿ ಬರೆಯಲ್ಪಟ್ಟಿದೆ, ನೀವು ಸುಳ್ಳು ಪ್ರವಾದಿಗಳನ್ನ, ತಪ್ಪಾದ ಬೋಧಕರುಗಳನ್ನ ಹೆಂಗೆ ನೀವು ತಿಳ್ಕೊಳ್ತೀರಾ? ಅವರ ಫಲದಿಂದ ತಿಳ್ಕೊಳ್ತೀರಾ. ಇದನ್ನು ನೀವು ವಿವೇಚಿಸ್ಬೇಕಂತ ಹೇಳ್ತಿದ್ದಾರೆ. ನಾವು ಒಬ್ಬೊಬ್ಬರು ವಿವೇಚಿಸಬೇಕು. ವಿವೇಚನೆಗೂ ನ್ಯಾಯ ತೀರ್ಪಿಗೂ ತುಂಬ ವ್ಯತ್ಯಾಸ ಇಲ್ಲ, ತುಂಬ ಒಂದು ಥಿನ್ ಲೈನ್ ಅಷ್ಟೇ. ನಾವು ವಿವೇಚನೆ ಮಾಡ್ತೀವಿ ಅಂತ ಹೇಳಿ ಕೆಲವೊಮ್ಮೆ ನಾವು ನ್ಯಾಯ ತೀರಿಸೋದಕ್ಕೂ ಕೂಡ ಸಾಧ್ಯತೆ ಇದೆ. ಹಾಗಿರಿಂದ ನಾವು ವಿವೇಚಿಸುವಾಗ ಎಚ್ಚರಿಕೆಯಿಂದ ನಾವು ವಿವೇಚಿಸಬೇಕು. ಯಾವ ವ್ಯಕ್ತಿಯನ್ನು ಕೂಡ ನಾವು ಏನು ಮಾಡಬಾರ್ದು, ಅವ್ರನ್ನ ಖಂಡಿಸಿ ಅವರ ಮೇಲೆ ನಾವು ಶಪಿಸಿ ಬಿಡಬಾರ್ದು.
ಅವರು ದೇವರು ಸಹ ಒಬ್ಬ ಪಾಪಿಯನ್ನು ಪ್ರೀತಿಸ್ತಾನೆ ಹೊರತು ಆತ ತಳ್ಳಿಬಿಡೋನಲ್ಲ. ಪಾಪಿಯನ್ನು ಪ್ರೀತಿಸಬೇಕು, ಆದರೆ ಪಾಪವನ್ನು ನಾವು ದ್ವೇಷಿಸಲೇಬೇಕಾಗಿದೆ ಪ್ರಿಯರೇ. ಪಾಪವನ್ನು ನಾವು ದ್ವೇಷಿಸಲೇಬೇಕಾಗಿದೆ. ಅದಕ್ಕಾಗಿ ನಮಗೆ ವಿವೇಚನೆ ಬೇಕು. ವಿವೇಚನೆ ಯಾಕೆ ಬೇಕು ಅನ್ನೋಂಥ ಅನೇಕ ವಿಚಾರಗಳನ್ನ ನೋಡಿದ್ವಿ. ಯಾಕೆ ಬೇಕಂತ ಪ್ರಾರಂಭದಲ್ಲಿ ನಾವು ನೋಡಿದ್ವಿ. ಯಾಕೆ ಬೇಕಂದ್ರೆ ಸಮಯಗಳನ್ನ ನಾವು ತಿಳಿದುಕೊಳ್ಳೋದಕ್ಕೋಸ್ಕರ, ಕನಸುಗಳನ್ನ ಅರ್ಥ ಮಾಡಿಕೊಳ್ಳುವುದಕ್ಕೋಸ್ಕರ. ಕೆಲವು ಸಮಯದಲ್ಲಿ ನಾವು ನ್ಯಾಯ ತೀರಿಸುವಂಥ ಸಂದರ್ಭದಲ್ಲಿ, ಯಾರಿಗಾದರೂ ಆ ಒಂದು ಸಮಸ್ಯೆಗಳನ್ನ ಸರಿಪಡಿಸುವಂಥ ಸಮಯದಲ್ಲಿ, ಹಾಗೆ ನಮಗೆ ಈ ಒಂದು ವಿವೇಚನೆ ಯಾಕೆ ಬೇಕು, ಜ್ಞಾನ ಯಾಕೆ ಬೇಕು, ನಮಗೆ ಕಷ್ಟ ಬಂದಾಗ ಅದರಿಂದ ಹೊರಗಡೆ ಬರೋದು ಹೇಗೆ, ಅದಕ್ಕಾಗಿ ಬೇಕು. ಹಾಗೆ ಈ ಒಂದು ವಿವೇಚನೆಯನ್ನು, ಈ ಒಂದು ಜ್ಞಾನವನ್ನು ಪಡ್ಕೊಳ್ಳೋದಕ್ಕೋಸ್ಕರವಾಗಿ ಪ್ರಾರ್ಥಿಸ್ಬೇಕಂತ ಹೇಳಿ ಬೈಬಲ್ ಹೇಳ್ತದೆ. ಹಾಗೆಯೇ ನಾವು ಈ ಒಂದು ವಿವೇಚನೆ ಯಾಕೆ ಬೇಕಂತ ಹೇಳಿದ್ರೆ, ನಾವು ಈ ಲೋಕದ ಜ್ಞಾನವನ್ನು ಇಲ್ಲದನ್ನಾಗಿ ಮಾಡೋದಕ್ಕೋಸ್ಕರ. ಹಾಗೆಯೇ ಈ ವಿವೇಚನೆ ಯಾಕೆ ಬೇಕು, ತಪ್ಪಾದಂತಹ ಬೋಧಕರುಗಳನ್ನ ನಾವು ತಡೆಗಟ್ಟುವುದಕ್ಕೋಸ್ಕರ, ಆ ತಪ್ಪಾದ ಬೋಧನೆಗಳನ್ನ ಸಭೆಯೊಳಗಡೆ ಬರದೇ ಇರುವಂತೆ ತಡೆಯುವುದಕ್ಕೋಸ್ಕರವಾಗಿ ವಿವೇಚನೆ ಬೇಕಾಗಿದೆ ಪ್ರಿಯರೇ. ಹಾಗಿದ್ರೆ ಮುಂದಿಂದಾಗಿ ನಾವು ನೋಡೋಣ. ಈ ದಿನಗಳನ್ನು ನಾವು ನೋಡೋದಾದ್ರೆ, ಈ ವಿವೇಚನೆ ಅನ್ನುವಂಥ ವರ ಆತ್ಮಿಕ ವರದಲ್ಲಿ ಒಂದು ವರ ಆಗಿದೆ ಪ್ರಿಯರೇ. ಹಾಗಿರೋದ್ರಿಂದ ನಾವು ಈ ವರ ಎಲ್ಲರಿಗೂ ಕೂಡ ಇದೆ. ಸರ್ವರ ಪ್ರಯೋಜನಕ್ಕಾಗಿ ದೇವರಿಟ್ಟಿರ್ತಕ್ಕಂಥ ಒಂದು ವರ ಇದು ನಮ್ಮೊಬ್ಬೊಬ್ಬರಿಗೂ ಕೂಡ ಇದೆ. ಇದ್ರ ಕುರಿತಾಗಿ ನಾವು ಅರಿವಿಲ್ಲದವರಾಗಿರೋ ಇದು ಬಿಡಬಾರ್ದು. ಬೈಬಲಲ್ಲಿ ಪೌಲ ತುಂಬ ಸುಂದರವಾಗಿ ಹೇಳ್ತಾನೆ, ವರಗಳನ್ನ ಅಪೇಕ್ಷಿಸ್ರಿ. ಅದರಲ್ಲಿ ಮುಖ್ಯವಾಗಿ ಈ ಕೆಲವು ವರಗಳನ್ನ ಅಂತ ಹೇಳ್ತಾನೆ. ಅದರಲ್ಲಿ ನನಗನ್ನಿಸ್ತದೆ ವಿವೇಚನೆ ವರ ತುಂಬ ಮುಖ್ಯವಾದದ್ದು. ಅದರಲ್ಲಿ ಒಂದು ವಿವೇಚನೆ ವರ, ಅದನ್ನು ನಾವು ತೆಗೆದುಕೊಳ್ಳೋಣ. 1 ಕೊರಿಂಥ 12ನೇ ಅಧ್ಯಾಯ 10ನೇ ವಚನ ಇಲ್ಲಿಗೆ ಹೇಳ್ತದೆ, ಒಬ್ಬನಿಗೆ ಮಹತ್ತುಗಳನ್ನ ಮಾಡುವ ವರವು, ಒಬ್ಬನಿಗೆ ಪ್ರವಾದನೆ ವರವು, ಒಬ್ಬನಿಗೆ ಸತ್ಯಾಸತ್ಯಗಳನ್ನ ವಿವೇಚಿಸುವ ವರವು. ಸತ್ಯ ಅಸತ್ಯಗಳನ್ನ ವಿವೇಚಿಸುವ ವರ ನಮಗೆ ಅವಶ್ಯಕತೆ ಇದೆ. ಸಭೆಗೆ ಅವಶ್ಯಕತೆ ಇದೆ. ಪ್ರತಿ ವಿಶ್ವಾಸಿಗೂ ಅವಶ್ಯಕತೆ ಇದೆ. ಈ ವರಗಳೆಲ್ಲರಿಗೂ ಕೂಡ ಗಿಫ್ಟ್ ಫಾರ್ ಆಲ್, ನಾಟ್ ಫಾರ್ ಓನ್ಲಿ ಫ್ಯೂ. ಯಾರಿಗೋ ಕೆಲವರಿಗಲ್ಲ, ಇದು ಪ್ರತಿಯೊಬ್ಬೊಬ್ಬರಿಗಾಗಿ, ಸರ್ವರ ಪ್ರಯೋಜನಕ್ಕಾಗಿ ಸರ್ವರಿಗೂ ಇದು ಕೊಡಲ್ಪಟ್ಟಿದೆ. ಈ ವರವನ್ನು ನಾವು ಹೊಂದಿಕೊಳ್ಬೋದು. ಇದು ಗಿಫ್ಟ್. ನಾವು ಆಸೆ ಪಡುವುದಾದರೆ, ನಾವು ಅಪೇಕ್ಷಿಸುವುದಾದರೆ, ಕರ್ತನು ಈ ವರವನ್ನು ನಮ್ಮ ಮೂಲಕವಾಗಿ ಪ್ರಕಟಿಸುವುದಕ್ಕೆ ಆತ ಸಿದ್ಧನಿದ್ದಾನೆ. ಫಿಲಿಪಿಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 9ರಿಂದ 10 ವಚನ ಹೀಗೆ ಹೇಳ್ತದೆ. ಇಲ್ಲಿ ಪೌಲನು ತುಂಬ ಸುಂದರವಾಗಿ ಪ್ರಾರ್ಥಿಸ್ತಿದ್ದಾನೆ. ಪ್ರಾರ್ಥಿಸುವಾಗ ಆತನ ಪ್ರಾರ್ಥನೆಯನ್ನು ಗಮನಿಸ್ರಿ. ನಿಮ್ಮ ಪ್ರೀತಿಯು ಹೆಚ್ಚುತ್ತಾ ಪೂರ್ಣ ಜ್ಞಾನ ವಿವೇಕಗಳಿಂದ ಕೂಡಿ ಉತ್ತಮ ಕಾರ್ಯಗಳು ಯಾವವೆಂದು ನೀವು ವಿವೇಚಿಸುವವರಾಗಬೇಕೆಂತಲೂ, ಕ್ರಿಸ್ತನು ಬರುವ ದಿನದಲ್ಲಿ ನೀವು ಸರಳರಾಗಿಯೂ ನಿರ್ಮಲರಾಗಿಯೂ ಏಸು ಕ್ರಿಸ್ತನ ಮೂಲಕವಾಗಿರುವ ಸುನೀತಿ ಎಂಬ ಫಲದಿಂದ ತುಂಬಿದವರಾಗಿಯೂ ಕಾಣಿಸಿಕೊಂಡು ದೇವರಿಗೆ ಘನತೆಯನ್ನು ಸ್ತೋತ್ರವನ್ನು ತರಬೇಕೆಂದು ಬೇಡಿಕೊಳ್ಳುತ್ತೇನೆ. ಆತನ ಪ್ರಾರ್ಥನೆ ನೋಡ್ರಿ, ನಾವು ಒಬ್ಬೊಬ್ಬರು ವಿವೇಚಿಸುವವರಾಗಬೇಕಂತೆ. ಯಾವುದು ಒಳ್ಳೆಯ ಕಾರ್ಯ, ಯಾವುದು ಉತ್ತಮವಾದ ಕಾರ್ಯ ಎಂಬುದನ್ನು ವಿವೇಚಿಸುವವರಾಗಬೇಕು. ನಾವು ಪೂರ್ಣ ಜ್ಞಾನ ವಿವೇಕದಿಂದ ತುಂಬಲ್ಪಟ್ಟವರಾಗಿರ್ಬೇಕೆಂಬುದಾಗಿ ಆತ ಹೇಳ್ತಾನೆ. ಕ್ರಿಸ್ತನ ಪ್ರತ್ಯಕ್ಷತೆ ಒಳಗಾಗಿ ನಾವು ಸರಳರಾಗಿಯೂ ನಿರ್ಮಲರಾಗಿಯೂ ಕಾಣಿಸಲ್ಪಡಬೇಕು. ಅದಕ್ಕಾಗಿ ವಿವೇಚನೆ ಬೇಕು. ಎಲ್ಲ ನೋಡಿ, ಒಂದು ಸಭೆಗೆ ಆತ ಪ್ರಾರ್ಥಿಸ್ತಿದ್ದಾನೆ, ವಿವೇಚನೆ ಎಲ್ಲ ಕೊಡು ಸ್ವಾಮಿ. ಹಾಗಿದ್ರೆ ಬೇರೆ ನಾವು ಈ ದಿವಸ ಪ್ರಾರ್ಥನೆ ಮಾಡೋಣ, ನಮಗೂ ಕೂಡ ದೇವರು ಆ ವಿವೇಚನೆಯನ್ನು ಕೊಡುವುದಕ್ಕೆ ಸಾಧ್ಯ. ಸೊ ಈ ವಿವೇಚನೆ ವರ ಅನ್ನೋದು ಸಂಪೂರ್ಣವಾಗಿ ಪವಿತ್ರಾತ್ಮನ ಮೇಲೆ ಹತ್ಕೊಳ್ಳುವಂಥದ್ದಾಗಿದೆ. ಪವಿತ್ರಾತ್ಮನು ನಮ್ಮಲ್ಲಿ ಕಾರ್ಯ ಮಾಡೋದಕ್ಕೆ ಒಂದು ಒಳ್ಳೆಯ ಒಂದು ಸಮಯ ನಾವು ವಿವೇಚಿಸುವಾಗ. ಇದನ್ನೇ 1 ಕೊರಿಂಥ 11ನೇ ಅಧ್ಯಾಯದಲ್ಲಿ ಪೌಲ ತುಂಬ ಸುಂದರವಾಗಿ ಹೇಳ್ತಾನೆ. ಅಲ್ಲಿ ನಾವು ನೋಡುವಾಗ ಕರ್ತನ ಭೋಜನದ ವಿಷಯದಲ್ಲಿ, ನಾವು ನಮ್ಮನ್ನೇ ವಿವೇಚಿಸಿಕೊಂಡರೆ ನ್ಯಾಯ ವಿಚಾರಣೆಗೊಳಗಾಗುವುದಿಲ್ಲ. ಆ ವಚನ ತೆಗೆದುಕೊಳ್ಳೋಣ. 1 ಕೊರಿಂಥ 11ನೇ ಅಧ್ಯಾಯ, ಅದರಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. 11ನೇ ಅಧ್ಯಾಯ 1 ಕೊರಿಂಥ 11ನೇ ಅಧ್ಯಾಯ 31ನೇ ವಚನ, ನಮ್ಮನ್ನು ನಾವೇ ವಿಚಾರಿಸಿಕೊಂಡರೆ ನ್ಯಾಯ ವಿಚಾರಣೆಗೊಳಗಾಗುವುದಿಲ್ಲ. ಆದರೆ ನಾವು ಕರ್ತನ ನ್ಯಾಯ ವಿಚಾರಣೆಗೆ ಒಳಗಾಗಿರಲಾಗಿ ಆತನು ಇವರಿಗೆ ಲೋಕದವರ ಸಂಗಡ ಅಪರಾಧಿಗಳೆಂಬ ನಿರ್ಣಯವಾಗಬಾರದೆಂದು ನಮ್ಮನ್ನು ಶಿಕ್ಷಿಸುತ್ತಾನೆ. ಸರಿ, ಇಲ್ಲಿ ಕರ್ತನ ಭೋಜನದ ವಿಚಾರದಲ್ಲಿ ಹೇಳಲ್ಪಟ್ಟಿದೆ, ನಾವು ಇನ್ನೊಬ್ಬರನ್ನ ನ್ಯಾಯ ತೀರ್ಪು ಮಾಡೋದಕ್ಕೆ ಬದಲಾಗಿ, ಇನ್ನೊಬ್ಬರನ್ನ ವಿವೇಚಿಸೋದಕ್ಕೆ ಬದಲಾಗಿ ಮೊದಲು ನಾವು ನಮ್ಮನ್ನು ವಿವೇಚಿಸಿಕೊಳ್ಳಬೇಕು. ನಾನು ಸರಿಯಾಗಿದ್ದೇನೋ, ನಾನು ದೇವರಿಗೆ ಮೆಚ್ಚುಗೆ ಆಗಿದ್ದೇನೋ ಎಂಬಂತಹ ಈ ವಿಚಾರ ತುಂಬ ಮುಖ್ಯ ಪ್ರಿಯರೇ. ಸೊ ಹೀಗಾಗಿದ್ರೆ ಆತ್ಮಿಕ ಬೆಳವಣಿಗೆಯಲ್ಲಿ ನಾವು ಶಿಸ್ತಾಗಬೇಕು. ಶಿಸ್ತಿನಲ್ಲಿ ನಾವು ಶಿಸ್ತನ್ನು ಪಡಿಸ್ಕೊಳ್ಳೋದಕ್ಕೆ ವಿವೇಚನೆ ಎಂಬಂಥ ಈ ವರ ನಮಗೆ ತುಂಬ ಸಹಾಯ ಮಾಡ್ತದೆ. ನಾವು ದೇವರ ಆತ್ಮನ ಬಳಿಯಲ್ಲಿ ಕೇಳುವುದಾದರೆ
ಇದು ಖಂಡಿತವಾಗಿ ನಮ್ಮ ಪವಿತ್ರಾತ್ಮ ನಮಗೆ ಸಹಾಯ ಮಾಡ್ತಾನೆ. ಅದಕ್ಕಾಗಿ ನಾವು ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡಲಿಕ್ಕಿದ್ದೇವೆ. ಅದಕ್ಕಿಂತ ಮುಂಚಿತವಾಗಿ ವಿವೇಚನೆ ಯಾಕೆ ಬೇಕು ಅಂದರೆ, ಮುಖ್ಯವಾಗಿ ನಾವು ವಿವೇಚನೆ ಯಾಕೆ ಬೇಕಂದರೆ, ನಮ್ಮ ಜೀವನದಲ್ಲಿ ದೇವರು ಕರೆದಂಥ ಕರೆ ಏನು, ನನ್ನ ವೈಯಕ್ತಿಕವಾಗಿ ದೇವರು ನನ್ನ ಕರೆದಂಥ ಕರೆ ಏನು ಅನ್ನೋದನ್ನು ನಾನು ಅರ್ಥ ಮಾಡ್ಕೊಳ್ಬೇಕಾಗಿದೆ. ನನ್ನ ಸಭೆಗೆ ಕರೆದ ಕರೆ ಏನು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ವಿವೇಚನೆ ಬೇಕೇ ಬೇಕಾಗಿದೆ. ಎರಡನೇದಾಗಿ ಏನಕ್ಕಾಗಿ ನಮಗೆ ವಿವೇಚನೆ ಬೇಕಂತ ಹೇಳಿದ್ರೆ, ನಾನು ಆಗಲೇ ಹೇಳಿದಾಗೆ ತಪ್ಪಾದ ಬೋಧನೆಗಳನ್ನ ಕಂಡು ಹಿಡಿದುಕೊಳ್ಳೋದಕ್ಕಾಗಿ ವಿವೇಚನೆ ಬೇಕಾಗಿದೆ. ಹಾಗೆ ಈ ವಿವೇಚನೆ ಏನು ಮಾಡ್ತದೆ ಅಂತ ಹೇಳಿದ್ರೆ, ನಮ್ಮನ್ನು ಶಿಸ್ತುಪಡಿಸ್ತಾ ಹೋಗ್ತದೆ, ನಮ್ಮನ್ನು ಬೆಳೆಸ್ತಾ ಹೋಗ್ತದೆ, ನಮ್ಮನ್ನು ದೇವರಿಗೆ ಹತ್ತಿರ ವ್ಯಕ್ತಿಗಳಾಗಿ ಮಾರ್ಪಡ್ತದೆ. ಈ ವಿವೇಚನೆ ನಮಗೆ ಜಯವನ್ನು ಕೊಡ್ತದೆ. ಹಾಗಿದ್ರೆ ಈ ವಿವೇಚನೆ ನಮಗೆ ಬೇಕೇ ಬೇಕು. ಅದಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ಕರ್ತನೆ, ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ಈಗಲೂ ಕರ್ತನೆ ಅಪ್ಪ, ನಾವು ಕೇಳುವ ಮುಖ್ಯವಾದ ವಿಷಯ ಅಪ್ಪ, ನಮಗೆ ವಿವೇಚನೆಯ ವರವನ್ನು ಅನುಗ್ರಹಿಸಿಕೊಡು ಅಪ್ಪ. ನಿನ್ನ ಸಭೆಗೆ ವಿವೇಚನೆಯ ವರವನ್ನು ಕೊಡಪ್ಪ. ವಿವೇಚಿಸಿ ಜ್ಞಾನದಿಂದ ವಿವೇಕದಿಂದ ನಡ್ಕೊಳ್ಳುವುದಕ್ಕೆ ಕೃಪೆ ಕೊಡಪ್ಪ. ಕುಟುಂಬದ ಪ್ರತಿಯೊಬ್ಬ ಸದಸ್ಯನು ವಿವೇಕದಿಂದ ನಡ್ಕೊಳ್ಳಲಿ, ಜ್ಞಾನದಿಂದ ನಡ್ಕೊಳ್ಳಲಿ. ಕರ್ತನೆ, ನಿನಗೆ ಸ್ತೋತ್ರ. ಇಸ್ರಾಯೇಲಿಯರಲ್ಲಿ ಕರ್ತನೆ ಇಸ್ಸಾಕರರ 200 ಮಂದಿ ಕರ್ತನೆ ಸಮಯೋಚಿತ ಜ್ಞಾನವುಳ್ಳವರು ಇದ್ದದರಿಂದ ಅವರಿಗೆ ಜಯವಾಯ್ತಲ್ಲಪ್ಪ. ಕರ್ತನೆ, ನಮಗೂ ಸಮಯೋಚಿತವಾದ ಜ್ಞಾನವನ್ನು ಕೊಡು. ಯೋಸೇಫನು ಕನಸಿನ ಅರ್ಥವನ್ನು ಹೇಳುವವನಾಗಿದ್ದನಲ್ಲ. ದಾವೀದನು ದಾನಿಯೇಲನು ಕನಸಿನ ಅರ್ಥವನ್ನು ಹೇಳುವವನಾಗಿದ್ದನಲ್ಲ. ಹಾಗೇ ಕರ್ತನೆ, ನಾವು ಸಹ ಕನಸಿನ ಅರ್ಥವನ್ನು ಹೇಳುವವರಾಗಿ ಇರಲಿ ಸ್ವಾಮಿ. ನಮಗೆ ಸಹಾಯ ಮಾಡು ಕರ್ತನೆ. ತಪ್ಪಾದ ಬೋಧಕರನ್ನ ಕರ್ತನೆ ಕಂಡು ಹಿಡಿದುಕೊಳ್ಳುವಂತೆ ಅಪ್ಪ ನಮಗೂ ಕೂಡ ಈ ವಿವೇಚನೆಯನ್ನು ಕೊಡು. ಏಸಪ್ಪ, ಈ ಲೋಕದಲ್ಲಿದ್ದಾಗ ನೀವು ಹೇಳಿದ್ದೀರಲ್ಲ ಸ್ವಾಮಿ, ಅವುಗಳಂತೆ ಸರ್ಪದಂತೆ ಜಾಣರು, ಪಾರಿವಾಳದಂತೆ ನಿಷ್ಕಪಟಿಗಳು ಆಗಿರ್ರಿ ಎಂಬುದಾಗಿ ಹೇಳಿದ್ದಿ. ತೋಳಗಳ ಮಧ್ಯದಲ್ಲಿ ಕುರಿಗಳಂತೆ ನಿಮ್ಮನ್ನು ಕಳಿಸ್ತಿದ್ದೀನಿ ಎಂಬುದಾಗಿ ಹೇಳಿದ್ದೀರಿ. ನಾವು ಜ್ಞಾನವುಳ್ಳವರಾಗಿ ನಡ್ಕೊಳ್ಳೋದಕ್ಕೆ ಸಹಾಯ ಮಾಡು. ವಿವೇಚಿಸಿ ನಡ್ಕೊಳ್ಳೋದಕ್ಕೆ ಸಹಾಯ ಮಾಡು ಸ್ವಾಮಿ. ಕಷ್ಟಗಳು ಬಂದಾಗ, ಸನ್ನಿವೇಶಗಳು ಬಂದಾಗ ಕರ್ತನೆ ಅಪ್ಪ, ಕಷ್ಟಗಳ ಮಧ್ಯದಲ್ಲಿಯೇ ಕರ್ತನೆ, ಹೋರಾಟಗಳ ಮಧ್ಯದಲ್ಲಿಯೇ ಕರ್ತನೆ, ಜ್ಞಾನದಿಂದ ನಾವು ಹೊರಬರಲಿಕ್ಕೆ ನಮಗೆ ಕಲಿಸ್ಕೊಡು. ಜ್ಞಾನವನ್ನು ಅನುಗ್ರಹಿಸಿಕೊಡು. ನೀನು ಕೇಳಿಕೊಳ್ಳುವುದಾದರೆ ನಾನು ಅಂಗಿಸದೆ ಕೊಡುವೆನೆಂಬುದಾಗಿ ಹೇಳಿದೆಯಲ್ಲ. ನಂಬಿಕೆಯಿಂದ ಕೇಳಿಕೊಳ್ಳುವುದಾದರೆ ಅಂಗಿಸದೆ ಕೊಡುವೆನೆಂಬುದಾಗಿ ಹೇಳಿದಿ. ಅನುಗ್ರಹಿಸು ಎಸಪ್ಪ. ಲೋಕದಲ್ಲಿದ್ದಾಗ ನೀನು ವಿವೇಚನೆ ಉಳ್ಳವನಾಗಿ ಕರ್ತನೆ ಹೇಗೆ ಮಾತನಾಡಬೇಕು ಅನ್ನೋದನ್ನು ತಿಳಿದು ಮಾತನಾಡಿದೆಯಲ್ಲ. ಜ್ಞಾನದಿಂದ ಸೊಲೊಮೋನನಿಗಿದ್ದ ಅದೇ ಜ್ಞಾನ, ಅದಕ್ಕಿಂತಲೂ ಅಧಿಕವಾದ ಜ್ಞಾನ ನಿನಗಿತ್ತಲ್ಲಪ್ಪ. ನಮಗೂ ಆ ಜ್ಞಾನವನ್ನು ಅನುಗ್ರಹಿಸು ಕ್ರಿಸ್ತನೇ ಅಪ್ಪ. ನಮ್ಮೊಬ್ಬೊಬ್ಬರಿಗೂ ನೀನು ಜ್ಞಾನವಾಗಿದ್ದಿ. ಸ್ತೋತ್ರ. ನಿನಗೆ ವಂದನೆ ಸಲ್ಲಿಸ್ತೇವೆ. ನೋಡ್ತಿರೋ ಪ್ರತಿಯೊಬ್ಬೊಬ್ಬರಿಗೂ ನಿನ್ನ ಜ್ಞಾನವನ್ನು ಅನುಗ್ರಹಿಸಿಕೊಡು. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಎಲ್ಲ ಮಹಿಮೆ, ಘನತೆ, ಸ್ತುತಿ, ಸ್ತೋತ್ರ ನಿಮಗೆ ಸಲ್ಲಿಸ್ತೇವೆ. ಯೇಸುವಿನ ಹೆಸರಲ್ಲಿ ಪ್ರಾರ್ಥಿಸ್ತೇವೆ ತಂದೆಯಾದ ದೇವರೇ. ಆಮೆನ್. ಕರ್ತನು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಪ್ರೈಸ್ ಲಾರ್ಡ್.